ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದಂತಹ ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಂತಹ ಆರೋಪ. ಇದರಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬ್ಯಾಕ್ ಟು ಬ್ಯಾಕ್ ರಿಲ್ಯಾಕ್ಸ್ ಸಿಗ್ತಾ ಇರುವಂಥದ್ದು, ರಿಲೀಫ್ ಕೂಡ ಸಿಗ್ತಾ ಇರುವಂಥದ್ದು. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಹುತೇಕ ರಿಲ್ಯಾಕ್ಸ್ ಮೂಡಿಗೆ ಜಾರಿದಂತೆ ಕಾಣಿಸ್ತಾ ಇದೆ. ರಾಜಕೀಯ ಜೀವನದ ಏಕೈಕ ದೊಡ್ಡ ಸವಾಲನ್ನ ಮೆಟ್ಟಿ ನಿಂತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಪತ್ನಿಗೆ ಕೊಟ್ಟಂತಹ ಇಡಿ ಸಮನ್ಸ್ ಅನ್ನ ಹೈಕೋರ್ಟ್ ನಿನ್ನೆ ರದ್ದುಗೊಳಿಸಿದೆ. ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಗೆ ಇದು ಮತ್ತಷ್ಟು ಬೂಸ್ಟ್ ಅನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ನಡೆಯ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. 14 ಸೈಟ್ಗಳ ವಿಚಾರ, ಒಂದು ಕಡೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡ್ತು, ಮತ್ತೊಂದು ಕಡೆ ನಿನ್ನೆ ಇಡಿ ಕೊಟ್ಟಂತಹ ಸಮನ್ಸನ್ನು ಕ್ವಾಶ್ ಮಾಡುವಂತಹ ಕೆಲಸಕ್ಕೂ ಕೂಡ ಹೈಕೋರ್ಟ್ ಮುಂದಾಯಿತು. ಸಹಜವಾಗಿಯೇ ಸಿಎಂ ಸಿದ್ದರಾಮಯ್ಯನವರಿಗೆ ಇದೊಂದು ಮಾನಸಿಕವಾಗಿ ಬಲ ತುಂಬುವಂತಹ ಕೆಲಸ ಆಗಿದೆ. ಯಾಕೆಂದರೆ ಅವರ ಸುದೀರ್ಘ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ಕಪ್ಪು ಚುಕ್ಕೆಯಾಗಿತ್ತು ಇದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಬ್ಯಾಕ್ ಟು ಬ್ಯಾಕ್ ರಿಲೀಫ್ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಬೂಸ್ಟ್ ಕೊಡುವಂತಹ ಕೆಲಸ ಆಯ್ತಾ ಅಂಥೇಳಿ? ಒಂದು ಸ್ಪಷ್ಟ ಪ್ರೇಮಿ ವಿಚಾರದಲ್ಲಿ, ಯಾಕಂದರೆ ಸಿ ಎಂಗೆ ಮೂಡಾ ವಿಚಾರದಲ್ಲಿ ಎದುರಾದಂಥ ಸಂಕಷ್ಟಗಳು, ಅದು ಇಡಿಗೆ ಹೋಯಿತು, CBIಗೆ ಹೋಗುವ ಆತಂಕ ಎದುರಾಗಿತ್ತು, ಲೋಕಾಯುಕ್ತ ತನಿಖೆ ನಡೀತಾ ಇತ್ತು. ಅಂದರೆ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಒಂದು ರೀತಿಯ ಕಪ್ಪು ಚುಕ್ಕಿ ಅನ್ನುವಂಥ ರೀತಿಯಲ್ಲಿ ಈ ಒಂದು ಆರೋಪ ಕೇಳಿಬಂದಂಥದ್ದು. ಆದರೆ ಎಲ್ಲ ಹಂತದಲ್ಲೂ ಕೂಡ ಕ್ಲಿಯರ್ ಆಗ್ತಾ ಬಂದಿರುವಂಥದ್ದು. ಅಂದರೆ ಲೋಕಾಯುಕ್ತ ಹಾಕಿರುವಂಥ ಬಿ ರಿಪೋರ್ಟ್ ಇರ್ಬೋದು, ಅಥವಾ ಇಡಿ ಮಾಡಿದಂಥ ಸಮನ್ಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಕೇಸು ಹೈಕೋರ್ಟಲ್ಲಿ ಸ್ಕ್ವಾಶ್ ಆಗಿರುವಂಥದ್ದು ಇರ್ಬೋದು. ಇವೆಲ್ಲವೂ ನೋಡ್ತಾ ಹೋದರೆ ಸಿ ಎಂ ಅವರ ಇದುವರೆಗೆ ಇದ್ದಂಥ ಆತಂಕದ್ದು ಕೂಡ ಬೇರೆ, ಈಗ ಅವರಿಗೆ ಬರಬಹುದಾದಂಥ ಒಂದು ಆತ್ಮಸ್ಥೈರ್ಯ ಬೇರೆ. ಹಾಗಾಗಿ ರಾಜಕೀಯವಾಗಿ ಇನ್ನಷ್ಟು ಪವರ್ಫುಲ್ ಆಗ್ತಾ ಹೋಗ್ತಾರೆ ಅನ್ನುವಂಥದ್ದು. ಅವರು ಪವರ್ಫುಲ್ ಆಗ್ತಾ ಹೋದಷ್ಟು ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಮುಂದೆ ಆಗಬಹುದಾದ ಬೆಳವಣಿಗೆಗಳ ಬಗ್ಗೆ ಇದು ಪರಿಣಾಮ ಬೀರುತ್ತಾ ಅನ್ನುವಂಥ ಸಹಜವಾದ ಚರ್ಚೆ. ಯಾಕಂದರೆ ಅದು ಪವರ್ ಶೇರಿಂಗ್ ವಿಚಾರ ಇರ್ಬೋದು, ಪೂರ್ಣಾವಧಿ CM ಅನ್ನುವಂಥ ವಿಚಾರ ಇರ್ಬೋದು, ಅಥವಾ KPCC ಅಧ್ಯಕ್ಷರ ಬದಲಾವಣೆ ಅನ್ನುವಂಥ ವಿಚಾರ ಇರ್ಬೋದು. ಈ ವಿಚಾರದಲ್ಲಿ ಇಷ್ಟು ದಿನ CM ನಡೆದುಕೊಳ್ತಿದ್ದಂಥ ರೀತಿಗೆ ಇಡ್ತಾ ಇದ್ದಂಥ ಹೆಜ್ಜೆಗೂ ಇನ್ನು ಮುಂದೆ ಅವರು ಕೈಗೊಳ್ಳಬಹುದಾದ ತೀರ್ಮಾನಕ್ಕೂ ಅಥವಾ ವೇಗಕ್ಕೂ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಆ ವ್ಯತ್ಯಾಸಗಳೇನಾದ್ರು ಆಯ್ತಾ ಹೋಯಿತು ಅಂದರೆ ಸಹಜವಾಗಿ ಪಕ್ಷ ಮತ್ತು ಸರ್ಕಾರದ ಭಾಗವಾಗಿ CM ಇನ್ನಷ್ಟು ಪ್ರಬಲರಾಗ್ತಾ ಹೋಗ್ತಾರೆ. ಆಗ ಅದನ್ನು ಹೇಗೆ ಫೇಸ್ ಮಾಡ್ತಾರೆ, ಹೇಗೆ ರಿಸೀವ್ ಮಾಡ್ಕೋತಾರೆ, ಅಥವಾ ತಮ್ಮ ಬೆಂಬಲಿಗರ ಹೇಳಿಕೆಗಳಿಗೆ ಅಥವಾ ಹಠಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ರಾಜಕೀಯ ನಡೆಗಳು ಕೂಡ ತೀರ್ಮಾನ ಆಗ್ತಾ ಹೋಗುವಂಥ ಸಾಧ್ಯತೆ ಇರುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.